ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಬಂದು ನಿನ್ನೆ ಭಾನುವಾರದ್ದು. ಸೊ ಬಿಂದ್ಯಾ ಹುಟ್ಟಿದಬ್ಬ ನಾಳೆ 11ನೇ ತಾರೀಕು ಆಗಸ್ಟು. ಸೊ ಬಿಂದ್ಯಾ ಬರ್ತ್ಡೇಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಡಿಮಾರ್ಟಲ್ಲಿ. ಅದಕ್ಕೆ ಡಿಮಾರ್ಟ್ಗೆ ಬಂದಿದ್ದೀವಿ ಬಿಂದ್ಯಾ ಬರ್ತ್ಡೇಗೆ ಶಾಪಿಂಗ್ ಮಾಡೋಕ್ಕೆ. ದಿನಸಿಗಲ್ಲ, ಸೊ ದಿನಸಿ ನೆನ್ನೆ ತೊಗೊಂಡೋಗಾಯಿತು. ಇವತ್ತು ಬರೀ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದರಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಚಾನಲ್ ಯಾರಾದರೂ ಈಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮನೆಗೆ ಯೂಸ್ ಮಾಡೋಕ್ಕೆ ಯೆಲ್ಲೋ ಕಲರು ಇದು 20 ಸೊ ಇದು ಬಂದು ಬಿಂದ್ಯಾ ಬರ್ಡೇಗೆ ಅವ್ರ ಫ್ರೆಂಡ್ಸಿಗೆ ಕೊಡೋಕ್ಕೆ. ಮತ್ತು ಇದು ಮೂರ್ತಿಯವರು ಬಾಕ್ಸ್ ಕಟ್ಟೋಕ್ಕೆ ಇದು ತೊಗೊಂಡಿದ್ದೀನಿ. ಮತ್ತು ಚಪಾತಿ ರೋಲ್ ಮಾಡೋಕ್ಕೂ ಬಾಕ್ಸಿಗೆ ಕಳ್ಸೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಬಿಸಿ ಇರುತ್ತೆ ಅಂತ ಇದು ಒಂದು ತೊಗೊಂಡಿದ್ದೀನಿ. ಸೊ ಇದು ಬಂದು ಕೇಕ್ಗೆ ಬಿಂದ್ಯಾ ಬರ್ಡೇ ಮಂಗಳವಾರ ಇದೆ, ಅದಕ್ಕೆ ಶಾಪಿಂಗ್ ಮಾಡಿದ್ದೀವಿ. ಸೊ ಇದು ಬಂದು ಕೋಡುಬಳೆ, ಎರಡೆರಡು ಕೋಡುಬಳೆ ಕೊರೋಣ ಅಂತ. ಸೊ ಇದು 5 ಸ್ಟಾರ್ ಚಾಕ್ಲೇಟು ಅವ್ರ ಸ್ಕೂಲ್ಗೆ ಮತ್ತು ಇಲ್ಲಿ ಅಪಾರ್ಟ್ಮೆಂಟಲ್ಲಿರೋ ಚಿಲ್ಡ್ರನ್ಸ್ಗೆ. ಸೊ ಇದು 2 ಕಂಟೈನರ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದು ಚಾಕ್ಲೇಟ್ಗೆ ಒಂದಾಗುತ್ತೆ ಮತ್ತು ಇನ್ನೊಂದು ಸ್ವೀಟ್ಸ್ ಹಾಕ್ಸಿ ಕಳ್ಸೋಕ್ಕೆ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಮತ್ತು ಇದು ಬಲೂನ್ಗೆ ಚೆನ್ನಾಗಿರುತ್ತೆ ಅಂತ ಇದು ಒಂದು ತೊಗೊಂಡಿದ್ದೀವಿ. ಸೊ ಇದಿಷ್ಟು. ಇನ್ನು ಶಾಪಿಂಗ್ ಬೇರೆ ಡಿಮಾರ್ಟ್ ಬಿಟ್ಟು ಇಲ್ಲೇ ಮನೆ ಹತ್ರ ಇರೋ ಸ್ಟೇಷ್ನರಿ ಶಾಪಲ್ಲೂ ಕೂಡ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದೀವಿ ಅಂತ. ಇದೆಲ್ಲ ಬಿಂದ್ಯಾ ಬರ್ಡೇಗೆ. ಸೊ ಇದು ಒಂದು ಮಾತ್ರ ಚಪಾತಿ ರೋಲು ಅಥವಾ ಸಾಂಬಾರಿಗೆ ಬಾಕ್ಸ್ಗೆ ಮೇಲ್ಗಡೆ ಲೀಕ್ ಆಗಬಾರ್ದು ಅಂತ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಸ್ಕೂಲ್ ಮಕ್ಕಳಿಗೆ ಅಂದರೆ ಇವಳ ಜೊತೆ ಓದೋ ಮಕ್ಕಳಿಗೆ ಕಾಲೇಜಿಗೆ ಪೆನ್ಸಿಲ್ ತೊಗೊಂಡಿದ್ದಾಳೆ. ಸೊ ನೋಡಿ, ಇದು ಒಂದು 25 ಜನ ಇದ್ದಾರಂತೆ ಕ್ಲಾಸಲ್ಲಿ ಮಕ್ಕಳು. ಸೊ ಅವ್ರಿಗೆಲ್ಲ ಇಷ್ಟು ಪೆನ್ಸಿಲ್ ತೊಗೊಂಡಿದ್ದಾಳೆ. ಸೊ ಮೇಡಮ್ಗೆ ಬಂದು ಅವ್ರ ಸ್ಕೂಲ್ ಮೇಡಮ್ಗೆ ರೆಡ್ ಪೆನ್ ತೊಗೊಂಡಿದ್ದಾಳೆ. ಸೊ ರೆಡ್ ಪೆನ್ ಕೊಡೋಕೆ ಅವ್ರಿಗೆ ಇದು ನಕಲಿ ಆಗಿಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ಮಳೆ ಬರ್ತಾನೆ ಇದೆ ನೋಡಿ, ಹೊರಗಡೆ ತಂದಿದ್ದಾರೆ. ಇದಿಷ್ಟು ಪೆನ್ಸಿಲು ಓಕೆನಾ. ಅದಕ್ಕೆ 2 ಸೈಡು ಗಮ್ ಇರುತ್ತೆ. ಸೊ ಡಬಲ್ ಸೈಡು, ಅದಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೆವು. ನೆಕ್ಸ್ಟು ಓಪನ್ ಮಾಡೋ ಬಿಂದ್ಯಾ. ಇದೇನಿದು? ಡಬಲ್ ಸೈಡ್ ಸರ್ಕಲ್ ಸ್ಟಿಕ್ಕರ್ಸ್. ಡಬಲ್ ಸೈಡು ಸರ್ಕಲ್ ಸ್ಟಿಕ್ಕರ್ ಅಂತೆ. ಬಲೂನ್ ಗ್ಲೋ ಇದು ತೊಗೊಂಡಿದ್ದಾರೆ. ಸ್ಟಿಕ್ಕರ್ ಅಲ್ಲ, ಇದು ಬಲೂನ್ ಗ್ಲೋ ತೊಗೊಂಡಿರೋದು. ಯಪ್ಪ, ಏನೇನು ಬಂದೈತೆ ಕಣವ ತಾಯಿ. ಇದು ನೋಡಿ, ಇದು ಒಂದು ಬಲೂನ್ಗೆ ಮೇಲ್ಗಡೆ ಊದ್ಬಿಟ್ಟು ಮೇಲ್ಗಡೆ ಬಿಡೋಕ್ಕೆ ಇದು ಚೆನ್ನಾಗಿರುತ್ತೆ. ಸೊ ಇದು ತೊಗೊಂಡಿದ್ದಾರೆ. ಇದು ಗಿಫ್ಟ್ ರ್ಯಾಪರ್ಗೂ ಯೂಸ್ ಮಾಡ್ಬೋದು, ರಿಟರ್ನ್ ಗಿಫ್ಟ್ಗೆ ಕೊಡೋಕ್ಕೆ ಈ ಟೈಪು. ಇದಿಷ್ಟು. ಇದು ಬಂದು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ. ಯಾಕಂದರೆ ಪ್ರತಿ ಸತಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಕ್ಕಳು ಬರ್ಡೇ ಆದಾಗೆಲ್ಲ ಬಿಂದ್ಯಾಗೂ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದೇ ಫಸ್ಟ್ ಟೈಮ್ ನಾವು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋದು ಬಿಂದ್ಯಾಗೆ. ಇದೇ ಫಸ್ಟ್ ಟೈಮು ಸ್ಕೂಲ್ಗೂ ಕಳಿಸ್ತಾ ಇರೋದು ಬರ್ಡೇ ದಿವಸ. ಯಾವಾಗೂ ಆಚೆ ಕರ್ಕೊಂಡು ಹೋಗ್ತಾಯಿದ್ವಿ. ಒಂದು 3 ವರ್ಷ ಅವಳು ಹುಟ್ಟಿದಾಗಿಂದ ಮನೇಲಿ ಮಾಡಿದ್ದು. ಆಮೇಲೆ ಆಚೆ ಕರ್ಕೊಂಡೋಗಿ ಸ್ನೋ ಸಿಟಿ ಆಮೇಲೆ ರೆಸಾರ್ಟು ಆ ಥರ ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಈ ಸತಿ ಅವಳಿಗೆ ಚಾಯ್ಸ್ ಬಿಟ್ವಿ. ಅವಳೇ ಹೇಳಿದ್ಲು, ನಾನು ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊತೀವಿ ಮನೆಯಲ್ಲೇ, ಮತ್ತು ಸ್ಕೂಲ್ಗೆ ಹೋಗ್ತೀನಿ ಬರ್ಡೇ ದಿವಸ ಅಂತ. ಸೊ ಅವಳು ಹೇಳ್ದಂಗೆ ಅವಳು ಇಷ್ಟದ ಪ್ರಕಾರನೇ ಬರ್ತಡೇ ಮಾಡ್ತಾಯಿದ್ದೀವಿ. ಸೊ ಇದನ್ನು ಇವಾಗ ಓಪನ್ ಮಾಡೋಣ. ನೋಡಿ, ಇಲ್ಲಿ ಒಂದು ಓಪನ್ ಮಾಡಿದ್ದೀವಿ. ತೊಂದರೆ ಇದು ಒಂದು ಫುಲ್ಲು ಸೆಟ್ ಇರೋದು ತೊಗೊಂಡು ಬಂದಿದ್ದಾರೆ. ಡ್ರಾಯಿಂಗ್ ಬುಕ್, ಪೆನ್ಸಿಲ್, ಸ್ಕೆಚ್, ಕ್ಲೇ, ಶಾರ್ಪ್ನರ್, ಇರೇಸರ್. ಓಕೆ, ಇಷ್ಟು ತೊಗೊಂಡಿದ್ದಾರೆ. ಇದು ಬಾರ್ಗಿಂಗ್ ಮಾಡಿದ್ದಾರೆ ಬುಕ್ ಸ್ಟೋರಲ್ಲಿ. ಸೊ ಇದ್ರ ಪ್ರೈಸ್ ಬಂದು 99 ರುಪೀಸ್ ಅಂತ ಇದು. ಸೊ ಎಲ್ಲ ಸೆಟ್ ಇದೆ. ಇದು ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳಿಗೆ ಮಾತ್ರ. ಇವಳಿಗೂ ಈ ಥರನೇ ಸೆಟ್ ಕೊಟ್ಟಿದ್ದಾರೆ. ಇದು ಬಿಂದ್ಯಾ ಬರ್ಡೇ ಶಾಪಿಂಗ್.
ಆಯಿತು. ಸುಮಾರು ಒಂದು 20 ಇದೆ ಇದು.